ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಮೈಸೂರು, ಬೆಂಗಳೂರು ಮಕ್ಕಳಿಗೆ ಉತ್ತಮ ಶಿಕ್ಷಣ, ಉದ್ಯೋಗ ಸಿಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಾಲೆಗಳು ಇದ್ರೂ ಕೂಡ ಶಿಕ್ಷಕರೇ ಇಲ್ಲದಂತಾಗಿದೆ. ಜೇವರ್ಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ ನೋಡಿ. ಮೈಸೂರು, ಬೆಂಗಳೂರು ಮಕ್ಕಳಿಗೆ ಉತ್ತಮ ಶಿಕ್ಷಣ, ಉದ್ಯೋಗ ಸಿಗ್ತಾ ಇದೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಾಲೆಗಳು ಇದ್ರೂ ಶಿಕ್ಷಕರೇ ಇಲ್ಲ ಅಲ್ಲಿ. ಜೇವರ್ಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಟಾಂಗ್ ಕೊಟ್ಟರು. ಸಿಎಂ ಮತ್ತು ಸಚಿವ ಮಧು ಬಂಗಾರಪ್ಪ 10,000 ಶಿಕ್ಷಕರನ್ನ ನೇಮಿಸಿ ಕಲ್ಯಾಣ ಕರ್ನಾಟಕದ ಶಾಲೆಗಳಿಗೆ ಶಿಕ್ಷಕರನ್ನ ನಿಯೋಜನೆ ಮಾಡಿ ನಮ್ಮಲ್ಲಿ ಭರ್ತಿಯಾಗಿ ಮಿಕ್ಕಿದ್ರೆ ದಕ್ಷಿಣ ಕರ್ನಾಟಕಕ್ಕೆ ತೆಗೆದುಕೊಂಡು ಹೋಗಿ ಕೊಂಡೊಯ್ಯಿರಿ. ಖರ್ಗೆ ಮಾತುಗಳನ್ನ ನಸು ನಗುತ್ತಲೇ ಆಲಿಸಿದ್ರು ಡಿಕೆ ಶಿವಕುಮಾರ್. ಅನೇಕ ಕಡೆ ಸ್ಕೂಲ್ಗಳಿವೆ, ಆದರೆ ಶಿಕ್ಷಕರ ಕೊರತೆ ಇದೆ. ಎಲ್ಲಿವರೆಗೆ ನೀವು ಶಿಕ್ಷಕರು ಸರಿಯಾಗಿ ಕೊಡೋದಿಲ್ಲೋ ಅಲ್ಲಿವರೆಗೆ ಈ ಭಾಗದ ಅಭಿವೃದ್ಧಿ ಆಗೋದಿಲ್ಲ. ನಾವೆಲ್ಲರೂ ಕೊನೆ ಹಂತದಲ್ಲಿದ್ದೇವೆ. ಗುಲ್ಬರ್ಗ, ಯಾದಗಿರಿ, ರಾಯಚೂರು, ನಮ್ಮ ಬೀದರ್ ಕೊನೆ ಹಂತದಲ್ಲಿ ಯಾಕಿದ್ದೇವೆ ಅಂದ್ರೆ ಶಾಲೆಗಳಿವೆ, ಬಿಲ್ಡಿಂಗ್ಗಳಿವೆ, ಆಫೀಸರ್ಸ್ ಕೆಲವು ಇದ್ದಾರೆ, ಆದರೆ ಶಿಕ್ಷಕರೇ ಇರಲಿಲ್ಲ. ಸೈನ್ಸ್ ಟೀಚರ್ ಇಲ್ಲ, ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಇಂಗ್ಲಿಷ್ ಟೀಚರ್ ಇಲ್ಲ. ಆದ್ರೆ ಹಳ್ಳಿ ಹುಡುಗರು ಓದೋದು ಹೇಗೆ? ಹಣ ಇದ್ದವರು, ದುಡ್ಡಿದ್ದವರು, ನಿಮ್ಮಂತವರು ಹೊರಗಡೆ ಸ್ಕೂಲ್ಗಳಿಗೆ ಕಳಿಸ್ತೇವೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗ ಓದ್ ಬರ್ತಾರೆ. ಅವ್ರಿಗೆ ಬೇಗನೆ ನೌಕರಿ ಸಿಗ್ತದೆ, ಅವ್ರಿಗೆ ಬೇಗನೆ ಉದ್ಯೋಗ